ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ರಮ್ಯಾ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ರಮ್ಯಾ ಅವರಂತೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಷ್ಟು ಒಳ್ಳೆ ಹೆಸರು ಮಾಡಿದ್ದಾರೆ ಏನು ಅಂತೆಲ್ಲ ನಮಗೆ ಗೊತ್ತು. ಸೊ ಇವತ್ತು ಏನು ಅವ್ರ ಬಗ್ಗೆ ಮಾತಾಡ್ತಿರೋದು ಏನು ಅಂತೆಲ್ಲ ಕಂಪ್ಲೀಟಾಗಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೋಡೋದಕ್ಕಿಂತ ಮುಂಚೆ ವಿಡಿಯೋನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ರಮ್ಯಾ ಅವರು ಮತ್ತೆ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡೋದನ್ನ ತುಂಬ ಜನ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ಅವರು ಇತ್ತೀಚೆಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲ ಅಂದರೂ ಕೂಡ ಅವರ ಒಂದು ಫ್ಯಾನ್ ಬೇಸ್ ಏನಿದೆ ಅದು ಕಮ್ಮಿ ಆಗಿಲ್ಲ. ಸೊ ಮೊದಲು ಹೇಗೆ ಅವರ ಫ್ಯಾನ್ಸ್ ಇದ್ದರು ಅದೇ ಥರ ಇನ್ನೂ ಅವರ ಕಮ್ಬ್ಯಾಕ್ಗೋಸ್ಕರ ಕಾಯ್ತಾನೆ ಇದ್ದಾರೆ ಎಲ್ಲರೂ. ಸೊ ಈಗ ಆಲ್ರೆಡಿ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಬರಬೇಕು ಅಂತ ಅಂದ್ಕೊಂಡಿದ್ರು ಮತ್ತು ಬರೋಕ್ಕಾಗಿರಲಿಲ್ಲ. ಸೊ ಅವರು ಮುಂಚೆ ಕೂಡ ಹೇಳಿದರು ಮತ್ತೆ ಕಮ್ಬ್ಯಾಕ್ ಮಾಡೋದಾದರೆ ಅಪ್ಪು ಸರ್ ಜೊತೆಗೆ ಮಾಡ್ತೀವಿ ಅಂತ. ಬಟ್ ಅಪ್ಪು ಸರು ಇಲ್ದಿರೋ ಕಾರಣ ಅವಾಗ ಕೂಡ ಅಷ್ಟೇ ಅವ್ರು ತುಂಬಾ ಬೇಜಾರು ಮಾಡಿಕೊಂಡ್ರು. ನಿಮ್ಮ ಜೊತೆ ಕಮ್ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗ ಆ ಕನಸು ಈಡೇರಲ್ಲ ಅಂತ. ಸೊ ಅದಾದ್ಮೇಲೆ ಕೂಡ ಅಷ್ಟೇ ಸಾಕಷ್ಟು ಫಿಲಮ್ಸ್ಗೆ ಅವರು ಸೈನ್ ಮಾಡೋದಾಗಿರಲಿ, ಆ ಫಿಲಮಲ್ಲಿ ಆ್ಯಕ್ಟ್ ಮಾಡಿ ಮತ್ತೆ ಕೈ ಬಿಟ್ಟಿರೋದು, ಈ ಥರ ತುಂಬ ಸಿಚುವೇಶನ್ಸ್ ಇದೆ. ನಾವು ನೋಡೋದಾದರೆ ನೀರು ದೋಸೆ ಫಿಲಮ್ ಕೂಡ ಅಷ್ಟೇ ಅವ್ರು ತೊಗೊಂಡಿದ್ರು ಅದು ಒಂದು ಮೂವಿನ ಮಾಡೋಣ ಅಂತ, ಬಟ್ ಆಮೇಲೆ ಮಾಡಲಿಲ್ಲ. ಆಮೇಲೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಆ ಮೂವಿ ಕೂಡ ಅಷ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ಅದನ್ನೂ ಮಾಡಲಿಲ್ಲ ಅವರು. ಸೊ ಇವಾಗ ಫೈನಲಿ ರಮ್ಯಾ ಅವರು ಉತ್ತರಾಖಂಡ ಅನ್ನೋ ಒಂದು ಮೂವಿಯಿಂದ ಮತ್ತೆ ಕಮ್ಬ್ಯಾಕ್ ಮಾಡ್ತಿದ್ರು ಇಂಡಸ್ಟ್ರಿಗೆ. ಸೊ ಈ ಉತ್ತರಾಖಂಡ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಿದ್ದು ಹೀರೋ ಆಗಿ ಡಾಲಿ ಧನಂಜಯ್ ಅವರು. ಸೊ ಡಾಲಿ ಧನಂಜಯ್ ಅವರು ಹಾಗೆ ರಮ್ಯಾ ಅವರು ಒಂದು ಒಳ್ಳೆ ಪೇರ್ ಆಗ್ತಾರೆ ಅಂತ ಎಲ್ಲ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಸೊ ಅವರು ಅಷ್ಟೇ ರಮ್ಯಾ ಅವರು ಉತ್ತರಾಖಂಡ ಅನ್ನೋ ಒಂದು ಮೂವಿಗೆ ಇವಾಗ ಸಾಕಷ್ಟು ವರ್ಕೌಟ್ಸ್ ಎಲ್ಲ ಮಾಡಿ ಪ್ರಿಪೇರ್ ಆಗ್ತಾಯಿದ್ರು. ಯಾಕಂದರೆ ಸುಮಾರಷ್ಟು ದಿನಗಳಿಂದ ಅವರು ಯಾವುದೇ ಮೂವಿಲಿ ಅಥವಾ ಎಲ್ಲೂ ಆ್ಯಕ್ಟ್ ಮಾಡಲಿರೋ ಕಾರಣ ಇವಾಗ ಅವ್ರಿಗೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗಾಗಿ ಗ್ರಿಪ್ ಬೇಕಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಕೂಡ ಅಷ್ಟೇ ಅವ್ರ ಬಾಡಿನೂ ತುಂಬಾ ಫಿಟ್ನೆಸ್ಸಲ್ಲಿ ಮೇಂಟೈನ್ ಮಾಡ್ತಾಯಿದ್ರು. ಬಟ್ ಇವಾಗ ಮತ್ತೆ ಅವರು ಆ ಮೂವಿ ಕೂಡ ಕೈ ಬಿಡ್ತಾ ಇದ್ದಾರೆ. ಸೊ ಏನಕ್ಕೆ ಏನು ಅಂತ ಅವರ ಒಂದು ಸ್ಟೋರಿ ಮುಖಾಂತರ ಹಾಕಿದ್ರು. ಏನು ಅಂತ ಅಂದರೆ ಅವರು ಇವಾಗ ಒಂದು ಸ್ವಲ್ಪ ಪೊಲಿಟಿಕ್ಸಲ್ಲಿ ಏನು ಇನ್ವಾಲ್ವ್ ಆಗಿದ್ದಾರೆ, ಅದರಿಂದ ಅವ್ರಿಗೆ ಉತ್ತರಾಖಂಡ ಮೂವಿಗೆ ಅವರು ಹೋಗಿ ಆ್ಯಕ್ಟ್ ಮಾಡೋದಕ್ಕೆ ಡೇಟ್ ಸಿಗ್ತಿಲ್ವಂತೆ. ಸೊ ಈ ಕಾರಣದಿಂದ ಆ ಮೂವಿ ಅವ್ರಿಗೆ ತೊಂದರೆ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಆ ಮೂವಿ ಕೂಡ ಇವಾಗ ಡ್ರಾಪ್ ಮಾಡಿದ್ದಾರೆ. ಸೊ ಅಂದರೆ ಇನ್ನು ಮುಂದೆ ಉತ್ತರಾಖಂಡ ಮೂವಿಲಿ ನಾವು ಬೇರೆಯವ್ರನ್ನ ನೋಡ್ತೀವಿ ರಮ್ಯಾ ಅವರ ಜಾಗದಲ್ಲಿ. ಡಾಲಿ ಧನಂಜಯ್ ಅವರು ಇರ್ತಾರೆ, ಬಟ್ ಹೀರೋಯಿನ್ ಪಾತ್ರದಲ್ಲಿ ಏನು ಇವರಿದ್ರು ಅವ್ರು ಹೋಗ್ತಾರೆ. ಇನ್ಮೇಲೆ ರಮ್ಯಾ ಅವರು ಆ್ಯಕ್ಟ್ ಮಾಡೋದಿಲ್ಲ ಈ ಮೂವಿಲಿ. ಸೊ ಅವರು ಕೂಡ ಅಷ್ಟೇ ಸ್ಟೋರಿಲಿ ಹಾಕಿ ಬೇಜಾರಾಗ್ತದೆ, ಬಟ್ ಆದರೂ ಕೂಡ ಇಡೀ ಟೀಮ್ಗೆ ಒಳ್ಳೆಯದಾಗಲಿ, ಒಳ್ಳೆ ಸಕ್ಸಸ್ಸಿಂದ ಬರಲಿ. ಇದು ಏನೇ ಇದ್ರೂ ನನ್ನ ಪೊಲಿಟಿಕಲ್ ಏನೆಲ್ಲ ಅವರು ಸೇರಿದ್ದಾರೆ, ಸೊ ಅದರಿಂದ ನನಗೆ ಲೀಡ್ಸ್ ಎಲ್ಲ ಸಿಗದೇ ಇರೋ ಕಾರಣ ನಾನು ಮಾಡ್ತಾ ಇಲ್ಲ ಅಂತ ಹೇಳಿ ಇವಾಗ ರಮ್ಯಾ ಅವರು ಹೇಳಿದ್ದಾರೆ. ಸೊ ಅವರ ಅಭಿಮಾನಿಗಳಿಗಂತೂ ಇದು ಸಿಕ್ಕಾಪಟ್ಟೆ ಶಾಕಿಂಗ್ ನ್ಯೂಸ್ ಮತ್ತು ಬೇಜಾರು ಕೊಡುವಂಥ ನ್ಯೂಸ್ ಆಗಿದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೋ ಇಲ್ಲವೋ ಇವರು ಅಂತ. ಸೊ ಇದೊಂದು ಅಪ್ಡೇಟ್ ವಿಡಿಯೋ ಆಗಿತ್ತು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ಸಿಗ್ತೀನಿ. ಟೇಕ್ ಕೇರ್, ಬಾಯ್.